जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 21 ನವೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಕಲ್ಪನೆಗಳನ್ನು ನಿಲ್ಲಿಸಿ ವೃತ್ತಿಗಳನ್ನು ಸ್ಥಿರಗೊಳಿಸಬೇಕು. ಕಲ್ಪನೆಗಳನ್ನು ನಿಲ್ಲಿಸಿ ವೃತ್ತಿಗಳನ್ನು ಸ್ಥಿರಗೊಳಿಸಬೇಕು. ಏನಪ್ಪ ಕಲ್ಪನೆ? ಮಹಾರಾಜರು ಟೈಟಲ್ನಲ್ಲೇ ಬಹಳಷ್ಟು ಪ್ರವಚನದ ಮೊದಲನೇ ಹೆಡ್ಲೈನ್ನಲ್ಲೇ ಎಷ್ಟು ಒಂದು ಗೂಢಾರ್ಥ ಸಾರವನ್ನು ತುಂಬಿಟ್ಟಿರ್ತಾರೆ ಅಂದರೆ, ಏನು ಹೇಳ್ತಾರೆ ಮಹಾರಾಜರು ಇವತ್ತು? ಕಲ್ಪನೆಗಳನ್ನು ನಿಲ್ಲಿಸಿ, ನಾನು ದೇಹ ಬುದ್ಧಿ ಮನಸ್ಸು ಇದ್ದೀನಿ ಅಂತ ಆಕುಂಚಿತ ಭಾವನೆ ಕಲ್ಪನೆಗಳನ್ನು ನಿಲ್ಲಿಸಿ ವೃತ್ತಿಗಳನ್ನು ಸ್ಥಿರಗೊಳಿಸಬೇಕು. ಎಲ್ಲಿ ಸ್ಥಿರ ಮಾಡಬೇಕದನ್ನು? ಇರೋನೇ ಒಬ್ಬ ಸತ್ಯ, ಆ ಪರಬ್ರಹ್ಮ ವಸ್ತು ಇರೋದೇ ಒಂದು ಸತ್ಯ. ಆ ಸತ್ಯದಲ್ಲಿ ನನ್ನ ವೃತ್ತಿಗಳನ್ನು ಹೋಗಿ ಸ್ಥಿರಗೊಳಿಸಬೇಕು. ಪರಮಾತ್ಮನ ಹೊರತಾಗಿ ಇನ್ನೆಲ್ಲವೂ ಸುಳ್ಳು. ಈ ದೇಹ ಬಂದಿರೋದು ಪ್ರಾರಬ್ಧದಿಂದ. ಇದಕ್ಕೊಂದು ಕರ್ತ ಕರವಿತಾ ಇದ್ದಾನೊಬ್ಬ ನಿಯಾಮಕ. ಅವನಿದನ್ನು ತಂದಿದ್ದಾನೆ. ಅವನನ್ನು ಪಾಲನೆ ಪೋಷಣೆ ಸಂರಕ್ಷಣೆ ಮಾಡೋದು ಅವನು. ಹಂಗಂದ ಮೇಲೆ ಈ ವೃತ್ತಿಗಳು ನನ್ನಲ್ಲಿ ಏನು ಹೇಳುತ್ತೋ, ನಾನು ನನ್ನದು, ಆ ಮಮತ್ವ ಹಾಗೂ ಅಹಂಕಾರದ ವೃತ್ತಿಗಳನ್ನು ಸ್ಥಿರಗೊಳಿಸಿ ನಾವೇನು ಮಾಡಬೇಕು? ನಿವಾಂತ ಶಾಂತರಾಗಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಒಬ್ಬ ಮನುಷ್ಯನು ತಾಲೂಕಿನ ಸ್ಥಾನಕ್ಕೆ ಹೋದನು. ಅಲ್ಲಿ ಅವನನ್ನು ನೀವು ಎಲ್ಲಿಯವರು ಎಂದು ಕೇಳಿದರೆ ಅವನು ತನ್ನ ಹಳ್ಳಿಯ ಹೆಸರನ್ನು ಹೇಳುವನು. ಜಿಲ್ಲೆಯ ಸ್ಥಾನಕ್ಕೆ ಹೋದರೆ ತಾಲೂಕಿನ ಹೆಸರು ಹಾಗೂ ಪ್ರಾಂತದ ಮುಖ್ಯ ಸ್ಥಾನಕ್ಕೆ ಹೋದರೆ ಜಿಲ್ಲೆಯ ಹೆಸರು ಹೇಳುವನು. ಅದರಂತೆಯೇ ಎರಡನೆಯ ಪ್ರಾಂತಕ್ಕೆ ಹೋದರೆ ತನ್ನ ಪ್ರಾಂತದ ಹೆಸರನ್ನು ಹೇಳುವನು ಹಾಗೂ ಹೊರದೇಶಕ್ಕೆ ಹೋದರೆ ತನ್ನ ದೇಶದ ಹೆಸರು ಹೇಳುವನು. ಅಂದರೆ ಮನುಷ್ಯನಲ್ಲಿ ಎಷ್ಟು ವಿಶಾಲತೆ ಬರುತ್ತದೋ ಅಷ್ಟು ಭೇದ ಭಾವ ಕಡಿಮೆಯಾಗುತ್ತದೆ. ಆದ್ದರಿಂದ ಮನುಷ್ಯನು ಯಾವುದೇ ಧರ್ಮವನ್ನಾಗಿದ್ದರೂ ಸರ್ವಧರ್ಮದ ಮೂಲವು ಒಂದೇ ಆಗಿರುವುದರಿಂದ ಯಾರು ಅದರ ಮೂಲಕ್ಕೆ ಹೋಗುತ್ತಾರೋ ಅವರಿಗೆ ಎಲ್ಲ ಧರ್ಮಗಳು ಸಮಾನವೇ. ಏನು ಹೇಳ್ತಾರಪ್ಪ ಮಹಾರಾಜರು? ಈ ದೃಷ್ಟಾಂತಗಳನ್ನು ಯಾಕೆ ಕೊಡ್ತಾರೆ ಸಂತರು ಸತ್ಪುರುಷರು ಅಂದರೆ, ವಸ್ತು ಸ್ಥಿತಿ ಏನಿರುತ್ತೋ ನಮ್ಮಂಥ ಪ್ರಾಪಂಚಿಕ ಜನರಿಗೆ, ಅವರು ಆ ಒಂದು ಬ್ರಹ್ಮಾನಂದ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಯಾವ ಭೇದ ಭಾವವೂ ಇಲ್ಲ, ಅಲ್ಲಿ ಏನೂ ಇಲ್ಲ, ಮನಸ್ಸೂ ಇಲ್ಲ, ದೇಹ ಇಲ್ಲ, ಏನೂ ಇಲ್ಲ. ಅಂಥ ಒಂದು ಬ್ರಹ್ಮಾನಂದ ಸ್ಥಿತಿಯಲ್ಲಿ ನೆಲೆಸಿದ್ದವರು ನಮ್ಮ ಸ್ಥಿತಿಗೆ, ನಾವು ಪ್ರಾಪಂಚಿಕ ಜನ ಯಾವ ಕೆಳಗಿನ ಸ್ತರದಲ್ಲಿದ್ದೀವೋ ಮನಸ್ಸಿನ ಸ್ತರದಲ್ಲಿ ಅಲ್ಲಿಗೆ ಬಂದು ಇವೆಲ್ಲ ಹೇಳಬೇಕು ಅಂದರೆ ಪ್ರಾಪಂಚಿಕ ದೃಷ್ಟಾಂತ ಕೊಟ್ಟೆ ನಮ್ಮ ಮನಸ್ಸಿಗೆ ನಾಟಿಸ್ಬೇಕು ಈ ಮಾತನ್ನು. ಒಮ್ಮೆಲಿಗೆ ಜೀವನ್ ಮುಕ್ತ, ವಿದೇಹ ಮುಕ್ತ ಅಥವಾ ದೊಡ್ಡ ದೊಡ್ಡ ಶಬ್ದ ಬಳಕೆ ಮಾಡಿದ್ರೆ ವೈರಾಗ್ಯ ವಿವೇಕ ಅಂದರೆ ನಮಗೆ ಗಮನಕ್ಕೆ ಬರಲಿಕ್ಕಾಗೋದಿಲ್ಲ. ಯಾಕೆಂದರೆ ಪ್ರಪಂಚದ ಕಲ್ಪನೆಗಳಲ್ಲಿ ಮುಳುಗೋಗಿದ್ದೀವಿ, ನಾವು ವಿಷಯಾಸಕ್ತಿ ಉಪಭೋಗದಲ್ಲಿ ಮುಳುಗೋಗಿದ್ದೀವಿ. ಅಂದಮೇಲೆ ಒಮ್ಮೆಲಿಗೆ ಈ ಸಾಹಿತ್ಯಿಕ ಆಧ್ಯಾತ್ಮಿಕ ಭಾಷೆ ನಮಗೆ ನಾಟೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ, ನಮ್ಮ ಸ್ಥಿತಿಗೆ ಬಂದು ನಮಗೆ ಬೋಧನೆ ಮಾಡಬೇಕಾದ್ರೆ ಅವರು ಇಂಥ ಸಾಮಾನ್ಯವಾದ ದೃಷ್ಟಾಂತವನ್ನು ಕೊಡ್ತಾರೆ. ಆ ಸಾಮಾನ್ಯದ ದೃಷ್ಟಾಂತದಲ್ಲಿ ತತ್ವ ಭಾಗ ಅಡಗಿರುತ್ತೆ. ಏನು ಹೇಳ್ತಾರೆ ಮಹಾರಾಜರು? ಒಬ್ಬ ಮನುಷ್ಯನ ತಾಲೂಕಿನ ಸ್ಥಾನಕ್ಕೆ ಹೋಗ್ತಾನೆ ಹಳ್ಳಿಯಿಂದ. ಅವನಿಗೆ ಕೇಳ್ತಾರೆ, ನೀವೆಲ್ಲಿಂದ ಬಂದಿದ್ದೀರಪ್ಪ? ಹಳ್ಳಿಯಿಂದ ಬಂದಿದ್ದೀನಿ, ಹಳ್ಳಿ ಹೆಸರು ಹೇಳ್ತಾನೆ. ಜಿಲ್ಲೆಗೆ ಹೋಗ್ತಾನೆ. ಜಿಲ್ಲೆಗೆ ಹೋದರೆ ಏನು ಹೇಳ್ತಾನೆ? ನಾ ಇಂಥ ತಾಲೂಕಿಂದ ಬಂದಿದ್ದೀನಿ. ಮತ್ತು ಮುಂದೆ ಬೇರೆ ಸ್ಟೇಟಿಗೆ ಹೋದರೆ ನಾನು ಇಂಥ ಒಂದು ಸ್ಟೇಟಿಂದ ಬಂದಿದ್ದೀನಿ. ಅವಾಗ ನನ್ನ ಹಳ್ಳಿ ಹೆಸರು ಹೇಳೋದಿಲ್ಲ. ನಾನೀಗ ಮುಂಬೈಗೆ ಹೋದರೆ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಗಿರಿನಗರದಲ್ಲಿ ಇರ್ತೀನಿ ಅಂತ ಹೇಳೋದಿಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅಂದರೆ ಮೆಲ್ಲಕ್ಕೆ ಹೋಗ್ತಾ ಏನಾಗುತ್ತೆ, ಮಹಾರಾಜರು ತತ್ವ ಭಾಗಕ್ಕೆ ಅಂದರೆ ವ್ಯಾಪಕ ದೃಷ್ಟಿ ಬಗ್ಗೆ ಅವರು ಪ್ರಕಾಶ ಬೀರ್ತಿದ್ದಾರೆ. ಅಂದರೆ ನನ್ನ ಮನಸ್ಸು ಹೆಂಗಾಯ್ತು, ಈಗ ಹಳ್ಳಿ ಬಿಡ್ತು, ತಾಲೂಕಾ ಬಿಡ್ತು, ಜಿಲ್ಲೆ ಬಿಡ್ತು, ಸ್ಟೇಟಿಗೆ ಬಂದೆ. ಇನ್ನೊಂದು ದೇಶಕ್ಕೆ ಹೋದಾಗ, ನಾನು ಹೊರ ದೇಶಕ್ಕೆ ಅಮೆರಿಕಾಗೆ ಹೋದರೆ ಏನು ಹೇಳ್ತೀನಿ ನಾನು ಇಂಡಿಯಾದಿಂದ ಬಂದಿದ್ದೀನಿ, ನಾನು ಅವಾಗ ಗಿರಿನಗರದಿಂದ ಬಂದಿದ್ದೀನಿ, ಬೆಂಗಳೂರಿಂದ ಬಂದಿದ್ದೀನಿ, ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಹೇಳಿದಿಲ್ಲ. ಐ ಹ್ಯಾವ್ ಕಮ್ ಫ್ರಮ್ ಇಂಡಿಯಾ ಅಂತ ಹೇಳ್ತೀನಿ ನಾನು. ಅಂದರೆ ಮತ್ತೇನಾಯಿತು, ಇಂಡಿಯಾ ಎಷ್ಟು ವ್ಯಾಪಕವಾಗಿದೆಯೋ ಅಂದರೆ ನನ್ನ ಮನಸ್ಸು ಅಷ್ಟು ದೊಡ್ಡದಾಗಿ ವಿಶಾಲವಾಗಿದೆ. ತತ್ವ ಭಾಗ ಇದು. ನಮ್ಮ ಮನಸ್ಸು ಹೆಂಗಾಗಬೇಕು? ವಿಶಾಲ ಆಗಬೇಕು.
ಎಲ್ಲ ಧರ್ಮವೂ ಒಂದೇ ಆಗಿರುತ್ತದೆ. ಅದರ ತಳಹದಿ, ಬುನಾದಿ, ಮೂಲ ಏನು? ಪರಮಾತ್ಮ. ಪರಮಾತ್ಮನಿಂದನೇ ಈ ಸೃಷ್ಟಿ ಬಂದಿರೋದು, ಧರ್ಮಗಳು ಬಂದಿರೋದು, ಎಲ್ಲವೂ ಜಾತಿ ವರ್ಣ ಎಲ್ಲವೂ ಪರಮಾತ್ಮನಿಂದ ಬಂದಿರೋದು ಅಂದಮೇಲೆ ಅದರದ್ದು ತಳಹದಿಗೆ ಹೋಗಬೇಕು. ಪರಮಾತ್ಮ ಒಬ್ಬನೇ ಸತ್ಯ. ಅವಾಗಿ ಭೇದ ಬುದ್ಧಿ ನಮ್ಮಿಂದ ಕಳಚ್ಕೊಂಡು ಹೋಗುತ್ತೆ. ಅವಾಗ ನಮ್ಮ ಮನಸ್ಸು ಹೆಂಗಾಗತ್ತಪ್ಪ, ಈಗಿದ್ದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಪಮಂಡೂಕ ಥರ ಇದ್ದೀವಿ. ಆ ಕೂಪಮಂಡೂಕ ಬಾವಿನಲ್ಲಿರೋ ಕಪ್ಪೆಗೆ ತನ್ನ ಬಾವಿಯೇ ಜಗತ್ತನ್ಸುತ್ತೆ. ಅದರ ಹೊರಗಡೆ ಹೊರತರೆ ಬೇರೆದೇನೂ ಸತ್ಯ ಇಲ್ಲ. ಇಲ್ಲ, ಇದು ಬೇರೆ, ಅದು ಬೇರೆ, ಆ ಧರ್ಮ ಬೇರೆ, ಈ ಮತ ಬೇರೆ, ಈ ಕಲ್ಟು ಸಂಪ್ರದಾಯ ಬೇರೆ, ಆ ಸಂಪ್ರದಾಯ ಬೇರೆ ಅಂದ್ಬಿಟ್ಟು ಭೇದ ಬುದ್ಧಿದಲ್ಲಿದ್ದೀವಿ ನಾವು ಪ್ರಾಪಂಚಿಕ ಜನರು. ಆದರೆ ಸದ್ಗುರು ಇದನ್ನು, ಈ ಪೊರೆಯನ್ನು ಕಳಚಾಕ್ತಾನೆ. ಏನು? ಇದರದ್ದು ಬುನಾದಿಗೆ ಹೋಗಪ್ಪ. ತಳಹದಿ ಫೌಂಡೇಶನ್ ಏನು? ಪರಮಾತ್ಮ. ಅವನಿರೋದು ಸತ್ಯ. ಆ ಪರಮಾತ್ಮನ ಬುನಾದಿ ಮೇಲೆ ಇವೆಲ್ಲ ನಿಂತಿರೋದು, ಎಲ್ಲ ಧರ್ಮಗಳು ನಿಂತಿರೋದು. ಹಂಗಂದ್ಮೇಲೆ ಭೇದ ಎಲ್ಲಿದೆ? ಇಲ್ಲ. ನೋಡುವ ದೃಷ್ಟಿಕೋನದಲ್ಲಿ ಭೇದ ಇದೆ, ದೃಷ್ಟಿಯಲ್ಲಿ ಯಾವ ಭೇದವೂ ಇಲ್ಲ. ಅದಕ್ಕೆ ಹೇಳ್ತಾರೆ ಮೂಲಕ್ಕೆ ಹೋಗಬೇಕು. ಆದರೆ ಇಷ್ಟು ವಿಶಾಲ ದೃಷ್ಟಿ ಬರುವವರೆಗೂ ಯಾರು ಯಾವ ಧರ್ಮದಲ್ಲಿ ಹುಟ್ಟಿ ಬಂದಿರುತ್ತಾರೋ ಅವರು ಆ ಧರ್ಮದ ಆಚರಣೆ ಮಾಡುವುದೇ ಹಿತವಾಗಿರುತ್ತದೆ. ಎಲ್ಲಿವರೆಗೂ ಈ ವಿಶಾಲ ದೃಷ್ಟಿ ಬರುವುದಿಲ್ವೋ, ನಮ್ಮ ಧರ್ಮದ ಅಂದರೆ ಏನು? ಧರ್ಮದ ಬುನಾದಿ ಏನಪ್ಪ? ಪರಮಾತ್ಮ ಒಬ್ಬನೇ ಸತ್ಯ. ಅದನ್ನು ಶಾಸ್ತ್ರ ಪುರಾಣ ಸ್ಕ್ರಿಪ್ಚರ್ಸಲ್ಲಿ ಹೇಳಿದ್ದಾರೆ. ಅದರಲ್ಲಿ ಹೇಳಿದಂತೆ ಆಚರಣೆಯನ್ನು ಮಾಡೋದು. ಎಲ್ಲರಲ್ಲೂ ಭಗವತ್ ಪ್ರೇಮ ನೋಡುವುದು, ಭಗವದ್ ಭಾವನೆ ನೋಡೋದು, ಪ್ರತಿಯೊಂದು ಜೀವರಾಶಿಯಿಂದ ದಯಾ, ಕ್ಷಮ, ಭೂತದಯ, ಆ ಪ್ರೇಮನೊಡನೆ ಇರೋದು, ಯಾರ ಮನಸ್ಸನ್ನೂ ನೋಯಿಸಬಾರ್ದು, ಸದಾ ಪರಮಾತ್ಮನ ಧ್ಯಾನವನ್ನು ಮಾಡೋದು, ಸತ್ಯ ಭಾಷೆಯನ್ನೇ ಮಾತಾಡೋದು, ಮಿತಭಾಷೆಯಾಗಿ ಮಾತಾಡಬೇಕು. ಇದು ಎಲ್ಲ ನಮ್ಮ ಧರ್ಮದ ಆಚರಣೆ. ಕೇವಲ ಪೂಜೆ ಮಾಡೋದು, ಕಟ್ಟುನಿಟ್ಟಾಗಿ ಆಚರಣೆ ಮಾಡೋದು ಅದು ಧರ್ಮಾಚರಣೆ ಅಲ್ಲ. ಇವೆಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಆಗ್ತವೆ. ಎಲ್ಲವೂ ಸದ್ಗುರುಗೆ ಶರಣು ಹೋಗೋದು, ನಮ್ಮ ಶಾಸ್ತ್ರವನ್ನು ಹೇಳಿದಂತೆ ಆಚರಣೆ ಮಾಡೋದು, ಸತ್ಯವನ್ನು ನುಡಿಯೋದು. ಅದನ್ನು ಓದ್ವಿ, ಭಾಗವತ ಓದಿದ್ವಿ. ಏನೇ ಕಷ್ಟ ಬಂದರೂ ಸಹ ಅಂಬರೀಷ ತನ್ನ ವ್ರತವನ್ನೂ ಬಿಡಲಿಲ್ಲ, ಆ ಪರಮಾತ್ಮನ ಕೈ ಬಿಡಲಿಲ್ಲ. ಸತ್ಯ ಹರಿಶ್ಚಂದ್ರನಿಗೆ ಏನೇ ಕಷ್ಟ ಬಂದರೂ ಸಹ ಪರಮಾತ್ಮನ ಬಿಡಲಿಲ್ಲ. ಅಂದರೆ ಏನಪ್ಪ? ತನ್ನ ಧರ್ಮವನ್ನು ಬಿಡಲಿಲ್ಲ. ಆವಾಗ ನಮ್ಮ ಮನಸ್ಸು ಏನಾಗುತ್ತೆ? ವಿಶಾಲ ದೃಷ್ಟಿಕೋನ ಹೊಂದುತ್ತದೆ. ಸುಖ ಸಂಪಾದಿಸುವ ನಮ್ಮ ಎಲ್ಲ ಕಲ್ಪನೆಗಳು ಇಂದು ವ್ಯರ್ಥವಾಗಿರುತ್ತದೆ. ನಾವು ಮೊದಲು ಶ್ರೀಮಂತಿಕೆಯಲ್ಲಿ ಸುಖ ಇರುತ್ತದೆ ಎಂದು ಕಲ್ಪನೆ ಮಾಡಿದೆವು. ನಾವೆಲ್ಲರೂ ಮಾಡದೆ ಪ್ರಪಂಚಕ್ಕೆ ಬಂದರೆ ಇನ್ನು ಮಗು ಹುಟ್ಟೇ ಇರೋದಿಲ್ಲ, ಆಗಲೇ ಅದನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಇನ್ನೂ ಮುಂದೆ ಹೋಗಿ ದೊಡ್ಡ ದೊಡ್ಡ ಸ್ಕೂಲ್ ಇತ್ತು. ಈಗ ಸ್ಕೂಲಿಂದೆಲ್ಲ ವಿಚಾರ ಬಿಟ್ಟು ನಮ್ಮ ಮಗ ಸೀದಾ ಫಾರಿನ್ಗೆ ಹೋಗ್ಬೇಕ್ರಿ, ಅಮೇರಿಕಾಗೆ ಹೋಗ್ಬೇಕ್ರಿ, ಡಾಲರ್ಸಲ್ಲಿ ದುಡ್ಡು ದುಡಿಬೇಕು, ಭಾಳ ದೊಡ್ಡ ಶ್ರೀಮಂತ ಆಗಬೇಕು, ಗಾಡಿ ಬಂಗ್ಲೆ ತೊಗೋಬೇಕು ಅನ್ನೋದು ನಮ್ಮ ಕಲ್ಪನೆ ಮಾಡ್ಕೋತೀವಿ. ಇಷ್ಟೊಂದು ನಮ್ಮ ಕಲ್ಪನಾ. ಆದರೆ ಇದೆಲ್ಲ ಸಂಪಾದಿಸಿದ್ವಿ ನಾವು, ಏನಾಯಿತು? ಸುಖ ಸಿಕ್ತಾ? ಅದರಲ್ಲಿ ಕಲ್ಪನಾ. ಅದು ಸುಖ ಸಿಕ್ತಾ? ಮಗ ಅಮೇರಿಕಾದಲ್ಲಿದ್ದಾನೆ, ಬರಲಿಕ್ಕಾಗೋದಿಲ್ಲ ಪ್ರತಿ ವರ್ಷ ನಾವು ನೋಡಲಿಕ್ಕೆ. ಮೊದಲು ವರ್ಷಕ್ಕೆ 2 ಸತಿ ಬರ್ತಾನೆ. ತನ್ನ ಹೆಂಡತಿ ಮಕ್ಕಳು ಸಂಸಾರ ವ್ಯಾಪಕ ಜಾಸ್ತಿ ಶುರುವಾಯಿತು ಅಂದರೆ ಏನು ಮಾಡ್ತಾನವ? ಅವಾಗ ವರ್ಷಕ್ಕೆ 1 ಸತಿ ಬರ್ತಾನೆ. ಆಮೇಲೆ ಫೋನ್ ಕಾಲು, ವಿಡಿಯೋ ಕಾಲ್ ಮಾಡ್ತಾನೆ. ಆಮೇಲೆ ಅದು ಬೇಸರ ಆಗತ್ತೆ, ಅದು ಬಿಡ್ತಾನೆ. ಅಂದರೆ ಏನಾಯ್ತಪ್ಪ? ಅದು ಶಾಶ್ವತನಾ? ಅಲ್ಲ. ಆದರೆ ನಾವು ಅದನ್ನೇ ತಲೆ ಒಳಗೆ ಇಟ್ಕೊಂಡು, ನಮ್ಮ ಮಗ USA ಹೋಗ್ಬಿಟ್ಟಿದ್ದಾನ್ರಿ, ಭಾಳ ಗಳಿಸ್ತಾನ್ರಿ, ಆದರೆ ಒಳಗೆ ಕೊರಗ್ತಾ ಇರ್ತೀವಿ. ಏನು? ನಮ್ಮ ಮಗ ನಮ್ಮ ಜೊತೆ ಮಾತಾಡೋದಿಲ್ಲ, ನಮ್ಮ ಜೊತೆ ಫೋನ್ ಮೇಲೆ ಯಾವಾಗ ಮಾತಾಡ್ತಾನೆ? ಯಾವಾಗ ಅವನಿಗೆ ಸಮಯ ಇರುತ್ತೋ ಅವಾಗ ನಮಗೆ ಸಮಯ ಕೊಡ್ತಾನೆ, ನಮಗೆ ಬೇಕಾದಾಗ ಒಂದು ಸಮಯ ಕೊಡೋದಿಲ್ಲ. ಏನಮ್ಮ ಹೆಂಗಿದ್ಯಾ ನೀನು? ಆರಾಮಿದ್ಯಾ? ನಾ ಬರ್ತೀನಿ 2 ದಿವಸಕ್ಕೆ. ಅಷ್ಟು ರೊಕ್ಕ ಖರ್ಚು ಮಾಡ್ಕೊಂಡು 2 ದಿವಸಕ್ಕೆ ಬರಲಿಕ್ಕಾಗುತ್ತಾ? ಪ್ಲಾನ್ ಮಾಡಿ 1 ತಿಂಗಳು, ಯಾವಾಗ ಮಕ್ಕಳಿಗೆ ಯಾವಾಗ ರಜಾ ಇರುತ್ತೋ, ವಿಂಟರ್ ಹಾಲಿಡೇಸ್ ಅಂತಿರುತ್ತೋ ಅವಾಗ ಪ್ಲಾನ್ ಮಾಡಿ ಬರ್ತಾರೆ ಇಂಡಿಯಾದವರು. ಯಾಕೆ? ನಮ್ಮ ರೊಕ್ಕ ಉಳಿಬೇಕು, ರೊಕ್ಕ ಖರ್ಚಾಗಬಾರ್ದು. 1 ತಿಂಗಳಲ್ಲಿ ನಾವು ಎಲ್ಲ ಕಡೆ ಸುತ್ತ ಹೊಡೆದು ಮನೆಯಲ್ಲಿ ತಾಯಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ? 1 ದಿವಸ, 2 ದಿವಸ, 5 ದಿವಸ, ಹಬ್ಬ ಅಂದರೆ 1 ವಾರ. ಆಮೇಲೆ ಇಲ್ಲ ಆ ಫ್ರೆಂಡ್ ಭೇಟಿ ಆಗ್ಲಿಕ್ಕೆ ಹೋಗಬೇಕು, ಈ ಫ್ರೆಂಡ್ ಭೇಟಿ ಆಗ್ಲಿಕ್ಕೆ ಹೋಗಬೇಕು, ಆ ರಿಲೇಟಿವ್ಸ್ ಮನೆಗೆ ಹೋಗಬೇಕು. ಇಡೀ 1 ತಿಂಗಳಲ್ಲಿ 28 ದಿವಸದಲ್ಲಿ 20 ದಿವಸ ನಮ್ಮೆಲ್ಲ ಕಾರ್ಯಕ್ರಮ ಲೇಖಾಜೋಖ ಮಾಡ್ಕೊಂಡು ಬರ್ತೀವಿ ನಾವು ಫಾರಿನ್ನಿಂದ. ನಮಗೇನು ಭ್ರಮೆ, ಕಲ್ಪನಾ, ಅಯ್ಯೋ ನಮ್ಮ ಸಲುವಾಗಿ ಬಂದಿದ್ದಾರೆ ಮಕ್ಕಳು ಅಂತ, ಎಲ್ಲ ಭ್ರಮೆ. ಇದರಲ್ಲಿ ಯಾವುದೂ ಸುಖವಿಲ್ಲ, ಎಲ್ಲ ವ್ಯರ್ಥ.
ಅದರಂತೆ ನಾವು ಬಹಳಷ್ಟು ಹಣವನ್ನು ಸಂಪಾದಿಸಿದರೂ ಸುಖವು ಪ್ರಾಪ್ತ ಆಗಲಿಲ್ಲ. ಭಾಳ ಆಯಿತು, ಹಣ ಪ್ರಾಪ್ತಿ ಆಯಿತು, ಡಾಲರ್ಸಲ್ಲಿ ಮಗ ಕಳಿಸ್ದ, ಟಿ ವಿ ಕಳಿಸ್ದ, ಐಫೋನ್ ಕಳಿಸ್ದ, ಆದರೆ ಒಳಗೇನಿದೆ? ಸಮಾಧಾನ ಇಲ್ಲ. ಯಾಕೆ? ಐಫೋನ್ ತೊಗೊಂಡು ಸಂತೋಷ ಆಗಬೇಕಾಗಿತ್ತು. ನನ್ನ ಮಗ ಕಳಿಸಿದಾನ್ರಿ ಅಂತ 10 ಸಲ ಹೇಳಾಯಿತು, ಎಲ್ಲರಿಗೂ ಹೇಳಾಯಿತು. ಮುಂದೇನಾಯಿತು? ಬೇಜಾರಾಯ್ತು. ಈಗ ಇದಾದ್ಮೇಲೆ ಮುಂದೇನು? ಮುಂದೆ ತೋರಿಸ್ತಾ ಇಲ್ಲ. ಸುಖ ಇತ್ತು ಅಂದ್ಕೊಂಡೆ, ನಾನು 10 ಸತಿ ಹೇಳ್ಕೊಂಡೆ ಜನದ ಮುಂದೆ. ಆದರೆ ಆ ಸುಖ ಕ್ಷೀಣ, ಟೆಂಪ್ರರಿ, ನಾಶಿವಂತ, ಪರ್ಮನೆಂಟ್ ಉಳಿಯೋದಲ್ಲ. ಪರ್ಮನೆಂಟ್ ಉಳಿಯೋದು ಪರಮಾತ್ಮನ ಪ್ರೇಮದ ಹೊರತು, ಪರಮಾತ್ಮನ ಭಕ್ತಿ ಹೊರತು, ಪರಮಾತ್ಮನ ಹೊರತು ಇನ್ಯಾವುದು ಶಾಶ್ವತ ಅಲ್ಲ. ಅಂದಮೇಲೆ ನಮ್ಮ ಕಲ್ಪನೆಯು ನಿರರ್ಥಕವೆಂದು ಅನ್ನಲು ಇಲ್ಲವಲ್ಲವೇ? ಮಹಾರಾಜರು ಪ್ರಶ್ನೆ ಹೇಳ್ತಾರೆ. ಅಂದಮೇಲೆ ನಮ್ಮ ಕಲ್ಪನೆ ಏನಾಯಿತು? ನಿರರ್ಥಕ. ಇವೆಲ್ಲವೂ ನಿರರ್ಥಕ ಆಗೋಗತ್ತೆ. ಒಳಗೆ ದುಃಖ ಆಗ್ತಿದೆ, ನನ್ನ ಮಗ ನನ್ನ ಜೊತೆ ಮಾತಾಡೋದಿಲ್ಲ, ಬರೋದಿಲ್ಲ ಇಲ್ಲಿಗೆ ಅಂತ. ಹೊರಗಡೆ ಬಾಹ್ಯವಾಗಿ ಏನು ಮಾಡೋದು? ವಿಡಿಯೋ ಕಾಲ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು. ಎಲ್ಲ ನಿರರ್ಥಕ ಅಂತ ಮಹಾರಾಜರು ಹೇಳ್ತಾರೆ. ಎಷ್ಟು ನಿರರ್ಥಕವಾಗಿದೆ ಇಂಥ ಒಂದು ಜೀವನ ಅಂದರೆ ಅದರ ಕಲ್ಪನೆ ನಮಗೆ ಗೊತ್ತೇ ಇಲ್ಲ ಏನಿದೆ ಸತ್ಯ ಅಂತ. ಒಂದೇ ವಸ್ತು ಒಬ್ಬನಿಗೆ ಸುಖ ರೂಪವೆನಿಸುತ್ತದೆ, ಮತ್ತೊಬ್ಬನಿಗೆ ದುಃಖ ರೂಪವೆನಿಸುತ್ತದೆ. ವಸ್ತು ಒಂದೇ ಇರಬಹುದು ನಮ್ಮ ಹತ್ರ, ಪ್ರಾಪಂಚಿಕ ವಸ್ತು. ಒಬ್ಬನಿಗೆ ಅದರಲ್ಲಿ ಸುಖ ಅನಿಸುತ್ತೆ, ಇನ್ನೊಬ್ಬನಿಗೆ ಅದರಲ್ಲಿ ಯಾವ ಸುಖವೂ ಅನಿಸೋದಿಲ್ಲ, ದುಃಖ ಅನಿಸುತ್ತೆ. ಒಬ್ಬರು ಮಗ ಹೋಗಿದ್ದಾನೆ ಅನ್ಕೊಂಬೋಣ, ಅವನು ಪ್ರತಿ ವರ್ಷ ಬರ್ತಾನೆ. ಇನ್ನೊಬ್ಬನ ಮಗ ಹೋಗಿದ್ದಾನೆ, ಆದರೆ ಅವನು ಬರ್ತಿಲ್ಲ. ಸೊ ಒಂದೇ ವಸ್ತು, ಇಬ್ಬರು ಫಾರಿನ್ನಲ್ಲಿದ್ದಾರೆ. ಒಬ್ಬ ಬರ್ತಾನೆ, ಒಬ್ಬರು ಬರೋದಿಲ್ಲ. ಒಬ್ಬರು ಸುಖದಲ್ಲಿ ಓಹೋ ವಾ ವಾ ಅಂತಿರ್ತಾರೆ, ಇನ್ನೊಬ್ಬರು ಬರೋದಿಲ್ಲ ಅಂತ ಅಳ್ತಾ ಕೂತಿರ್ತಾರೆ. ಅಂದರೆ ಆ ವಸ್ತುವು ಮೂಲದಲ್ಲಿ ಸುಖ ರೂಪವೂ ಅಲ್ಲ ಅಥವಾ ದುಃಖ ರೂಪವೂ ಅಲ್ಲ. ಯಾವ ವಸ್ತುವಿನಿಂದ ಇಂದು ನಮಗೆ ಸುಖವೆನಿಸುತ್ತದೋ ಅದು ನಾಳೆ ಹಾಗೆ ಅನಿಸುತ್ತದೆ ಎಂದೇನೂ ಇಲ್ಲ. ನಮ್ಮ ಬುದ್ಧಿಯು ಸ್ಥಿರವಿಲ್ಲ ಇರುವುದರಿಂದ ನಮ್ಮ ಕಲ್ಪನೆಯೂ ಸ್ಥಿರ ಇರುವುದಿಲ್ಲ. ನಮ್ಮ ಬುದ್ಧಿ ಸ್ಥಿರ ಇಲ್ಲ, ಅದರಲ್ಲಿರೋ ವಿವೇಕ ಜಾಗೃತ ಆಗಿಲ್ಲ. ಗುರು ಹೇಳಿದ್ದ ವಚನಗಳನ್ನು ಪಾಲನೆ ಮಾಡೋದಿಲ್ಲ. ಸದ್ಗುರುಗೆ ಫಸ್ಟು ಭೇಟಿಯಾಗಿರೋದಿಲ್ಲ. ಸದ್ಗುರು ಭೇಟಿಯಾದರೆ ಅವನ ಮಾತು ಒಪ್ಕೊಳ್ಳೋದಿಲ್ಲ. ಇದೆಲ್ಲ ನಿರರ್ಥಕ. ಇವತ್ತೇನು ನಮಗೆ ಸುಖ ಅನಿಸ್ತಾ ನಾವು ಉಬ್ಕೊಂಡು ಕೂತಿದ್ದೀವೋ ಅದೇ ನಮಗೆ ನಾಳೆ ದುಃಖಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಯಾವುದೂ ಸತ್ಯ ಅಲ್ಲಪ್ಪ. ಇದು ಸುಖ ಅಂದ್ಕೊಳ್ಳೋದು ಸತ್ಯ ಅಲ್ಲ, ದುಃಖ ಅಂದ್ಕೊಳ್ಳೋದು ಸತ್ಯ ಇಲ್ಲ. ಯಾಕೆ ಅಂದರೆ ಬುದ್ಧಿ ಏನಿದೆ ಸ್ಥಿರ ಇಲ್ಲ. ಸ್ಥಿರ ಇಲ್ಲದಿದ್ದಾಗಿ ಡಾವಾಡೋ ನಡೀತಿರ್ತೆ. ಆ ಕಡೆ ಒಂದು ಕಡೆ, ಈ ಕಡೆ ಒಂದು ಕಡೆ, ಈ ಕಡೆ ಒಂದು ಕಡೆ, ಆ ಕಡೆ ಒಂದು ಕಡೆ. ಆದ್ದರಿಂದ ಅದೆಲ್ಲ ವಸ್ತುವಿನಲ್ಲಿ ಸುಖ ಇರುತ್ತೆ ಎಂದು ಕಲ್ಪನೆಯೂ ಕೂಡ ಅಸತ್ಯವೇ ಆಗಿರುತ್ತದೆ. ಅದಷ್ಟು ಸತ್ಯವಾಗಿರುತ್ತದೆ ಎಂದು ನಾವು ಏಕೆ ಅನ್ನಬೇಕು? ಎಲ್ಲ ಕಲ್ಪನೆ ಎಲ್ಲವೂ ಅಸತ್ಯವೇ. ಒಂದು ಸತ್ಯ ಇಲ್ಲ ಅದರಲ್ಲಿ. ಯಾಕೆಂದರೆ ಯಾವುದು ಚಿರಕಾಲ ಉಳಿಯುವುದಿಲ್ಲವೋ, ಕ್ಷಣಿಕ ಇರುವುದು ಸುಖ. ಅದು 2 ಸೈಡ್ಸ್ ಆಫ್ ಎ ಕಾಯಿನ್ ಇದ್ದಂಗೆ. ಕ್ಷಣಿಕ ಬರುತ್ತೆ ಈಗ, ಆದರೆ ಹಿಂದ್ಗಡೆ ಆಗಲೇ ದುಃಖ ತಂದಿಟ್ಟಿರ್ತಾನೆ. ಯಾತ್ರಲ್ಲಿ ನಾನು ಸುಖ ಅನ್ಕೋತಿದ್ದೀನೋ, ಇದು ಸೃಷ್ಟಿಯ ಗುಣಧರ್ಮ, ಲಾ ಆಫ್ ನೇಚರ್. ತ್ರಿಗುಣದಲ್ಲಿ ಸೃಷ್ಟಿ ಇರೋದ್ರಿಂದ ಸುಖ ದುಃಖ, ಶೀತ ಉಷ್ಣ, ಜಾಯ್ ಸಾರೋ, ಪೇನ್ ಪ್ಲೆಷರ್ ಒಂದ್ರ ಹಿಂದೆ ಒದ್ರು ಕಣ್ಣ ಮುಚ್ಚ ಆಟ ಆಡ್ತಾನೆ ಇರ್ತವೆ. ನಮ್ಮ ಕಲ್ಪನೆಗೆ ಬರುವುದಿಲ್ಲ. ಯಾಕೆ? ಕಲ್ಪನಾ ಮಾಡ್ತಾ ಕೂತಿರ್ತೀವಿ. ಜಗತ್ತಿನಲ್ಲಿಯ ನಮ್ಮ ಎಲ್ಲ ಸಂಬಂಧಗಳನ್ನು ನಾವು ಕಲ್ಪನೆಯಿಂದಲೇ ಹಚ್ಚಿಕೊಳ್ಳುತ್ತೇವೆ ಹಾಗೂ ಅವುಗಳನ್ನು ಇಲ್ಲವೆನ್ನಲು ಅಥವಾ ಮರೆಯಲು ನಾವೇ ಸಿದ್ಧರಾಗಿರುತ್ತೇವೆ. ಕಲ್ಪನಾ ಮಾಡ್ಕೊಂಡಿದ್ಯಾರು? ನಾವು. ಸೊ ಅದು ಸುಳ್ಳು. ಇವತ್ತು ಯಾರೋ ನಮ್ಮನ್ನು ಮಾತಾಡಿಸ್ತಾರೆ ಚಂದವಾಗಿ, ಕಲ್ಪನಾ ಅದು. ನಾಳೆ ಅವ್ರ ಜೊತೆ ಜಗಳ ಆದ್ಕೊಳ್ಳೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಯ್ಯೋ ಅವ್ರು ನಾ ಬಿಟ್ಟು ಹೋದರೆ ಬಿಟ್ಟು ಹೋಗಲಿ ಬಿಡು, ನನಗೇನಾಗೋಣ, ನನಗೇನು ಕಡಿಮೆ ಆಗೋದಿಲ್ಲ, ಅವ್ರು ಮಾತಾಡಿದ್ರೆ ಹೋಗಲಿ ಅಂತ ಮಾತಾಡಿಸ್ತಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಂಡಿರೋದು ಯಾರು? ನಾನು. ಬಿಟ್ಟು ಹೋದಾಗಿರೋದು ಕಲ್ಪನೆ ಮಾಡ್ಕೊಳ್ತಿರೋದು ಯಾರು? ನಾನು. ಎರಡೂ ಸತ್ಯನಾ? ಅಲ್ಲ. ಇವತ್ತು ನನ್ನ ಮನಸ್ಸಿನ ಸ್ಥಿತಿ ಸರಿ ಇಲ್ಲ, ನನ್ನ ಮನಸ್ಸು ಸ್ಥಿರ ಇಲ್ಲ. ನನ್ನ ಮನಸ್ಸು ಸ್ಥಿರ ಇದ್ದಾಗ ಅವರೆಲ್ಲ ಒಳ್ಳೆಯವರಾಗ್ಬಿಟ್ಟಿದ್ರು. ಎಲ್ಲ ಫ್ರೆಂಡ್ಸು, ಆಪ್ತೇಷ್ಟರು, ನೆಗೆಣ್ಣಿ ಎಲ್ಲ ಒಳ್ಳೆಯವರಾಗ್ಬಿಟ್ಟಿದ್ರು. ಇವತ್ತು ನನ್ನ ಮನಸ್ಸು ಸ್ಥಿರ ಇಲ್ಲ, ಪರಿಸ್ಥಿತಿ ಏನೋ ಬಂತು, ನನ್ನ ಮನಸ್ಸು ಸ್ಥಿರ ಇಲ್ಲ. ಅದಕ್ಕೆ ನೆಗೆಣ್ಣಿನೂ ಬೇಡ, ರಿಲೇಟಿವ್ಸು ಬೇಡ, ಫ್ರೆಂಡ್ಸು ಬೇಡ, ಯಾರು ಬೇಡ. ಅಂದರೆ ಏನಪ್ಪ? ಆ ಕಲ್ಪನೆಯೂ ಅಸತ್ಯ ಇತ್ತು, ಈ ಕಲ್ಪನೆಯೂ ಅಸತ್ಯ ಇದೆ. ಇದನ್ನು ಮಾಡಲಿಕ್ಕೆ ನಾವು ಹೆಂಗಿರ್ತೀವಿ? ಸಿದ್ಧರಾಗಿರುತ್ತೇವೆ.
ನಮ್ಮ ಮೇಲೆ ಸಂಕಟ ಬಂದರೆ ಮೊದಲಿನ ವಿಷಯಗಳು, ಸಂಬಂಧ ಮುಂತಾದವುಗಳು ರುಚಿಸುವುದಿಲ್ಲ. ಭಾಳ ನಗನಗ್ತಾ ಮಾತಾಡ್ತಿರ್ತೀವಿ, ಬರ್ರಿ ಅಕ್ಕ ಬರ್ರಿ, ತಂಗಿ ಬರ್ರಿ, ನೆಗೆಣ್ಣಿ ಬರ್ರಿ, ಬರ್ರಿ ಅದಕ್ಕೆ ಬರ್ರಿ ಅಂತ. ಆದರೆ ಯಾವಾಗ ನಮ್ಮ ಮೇಲೆ ಸಂಕಟ ಬಂದ ಕೂಡಲೇ ಏನು ಮಾಡ್ತೀವಿ? ಯಾರೂ ರುಚಿಸೋದಿಲ್ಲ. ನಮ್ಮ ಸಂಕಟವೇ ದೊಡ್ಡ ಗುಡ್ಡೆ ಅಂತೆ ಕಾಣಿಸ್ತವೆ. ಅಯ್ಯೋ ಬಿಡ್ರಿ, ಅವ್ರ ಜೊತೆ ಏನು ಮಾತಾಡೋದು, ನಮ್ಮದೇ ನಮಗಾಗಿದೆ, ಏನು ನಗೋದು, ಏನು ಪಾರ್ಟಿಗೆ ಹೋಗೋದು ಅಂತ ಅಂತೀವಿ. ಆದರೆ ಯಾವಾಗ ಸಂಬಂಧಗಳು ಯಾವಾಗ ಚೆನ್ನಾಗಿ ಅನಿಸುತ್ತೆ? ಸುಖದಲ್ಲಿ ಮಾತ್ರ ಸಂಬಂಧಗಳು ಚೆನ್ನಾಗಿ ಅನಿಸುತ್ತೆ. ಪಾರ್ಟಿಗೆ ಹೋಗೋದು, ಹೋಟೆಲಿಗೆ ಹೋಗೋದು, ಪಿಜ್ಜಾ ತಿನ್ನೋದು, ಒಂದು ಸೀರೆ ಕೊಡೋದು, ಗಿಫ್ಟ್ ಕೊಡೋದು, ಸುಖದಲ್ಲಿ ಮಾತ್ರ ಭಾಳ ಚೆನ್ನಾಗಿ ಅನಿಸುತ್ತೆ. ಬಣ್ಣವಾಗಿ ಕಾಣಿಸುತ್ತೆ ಅದು ಸುಖ. ಆದರೆ ಸಂಕಟ ಬಂದ ಕೂಡಲೇ ಎಲ್ಲ ದೂರ ಆಗೋಗ್ತಾರೆ. ಅವಾಗ ಮನಸ್ಸಿಗೆ ಏನೂ ರುಚಿಸುವುದಿಲ್ಲ. ಅಯ್ಯೋ ಇದೆಂಥದಪ್ಪ, ಇದೆಂಥ ಪ್ರಪಂಚನಪ್ಪ, ಎಂಥ ಜನನಪ್ಪ ಅಂತ ಮನಸ್ಸಿಗೆ ಬರುತ್ತದೆ. ಆಗ ನಮಗೆ ಸಮಾಧಾನವೆನಿಸುವುದಿಲ್ಲ. ಇದೆಲ್ಲವೂ ಕಲ್ಪನೆಯದೇ ಆಟ ಆಗಿರುತ್ತದೆ. ಒಂದು ಮುಳ್ಳಿನಿಂದ ಇನ್ನೊಂದು ಮುಳ್ಳು ತೆಗೆದು ಆಮೇಲೆ ಅವೆರಡನ್ನೂ ಒಗೆದು ಬಿಡುವಂತೆ ಒಂದು ಕಲ್ಪನೆಯಿಂದ ಇನ್ನೊಂದು ಕಲ್ಪನೆಯನ್ನು ನಾಶಪಡಿಸಿ ಕೊನೆಗೆ ಎರಡೂ ಕಲ್ಪನೆಗಳನ್ನು ನಾಶಪಡಿಸಬೇಕು. ಕಲ್ಪನೆ ಮಾಡುವುದೇ ಆದರೆ ಭಗವಂತನ ವಿಷಯದಲ್ಲಿ ಮಾಡಬೇಕು. ಭಗವಂತ ಹೆಂಗಿದ್ದಾನೆ? ಸಮರ್ಥರು, ಸದ್ಗುರುಗಳು, ಸಂತರು ಏನು ಮಾಡಿದ್ರಪ್ಪ? ಭಗವಂತನನ್ನು ಪಡ್ಕೊಂಡು ಆ ಅನುಭವನ ಸಗುಣ ಸಾಕಾರ ರೂಪದಲ್ಲಿ ಅವರನ್ನು ತಂದು ನೆಲದ ಮೇಲೆ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ರು. ವಿಠ್ಠಲ ಹಿಂಗಿದ್ದಾನೆ, ರಾಮ್ ಹಿಂಗಿದ್ದಾನೆ, ಕೃಷ್ಣ ಹಿಂಗಿದ್ದಾನೆ, ಚಿದಂಬರ ಹಿಂಗಿದ್ದಾನೆ ಅಂತ ಅವರ ಕಲ್ಪನೆಯಿಂದ ಅವನನ್ನು ಸಾಕಾರ ರೂಪದಲ್ಲಿ ತಂದರು. ಅದನ್ನು ಭಜಿಸಿದ್ರು, ಆರಾಧನೆ ಮಾಡಿದ್ರು, ಕೊಂಡಾಡಿದ್ರು, ಆನಂದದಲ್ಲಿದ್ದರು. ಅದರಂತೆ ನಾವು ಕಲ್ಪನಾ ಮಾಡಬೇಕು, ಭಗವಂತ ಹೆಂಗಿದ್ದಾನಪ್ಪ, ಅವನ ಸ್ವರೂಪ ಏನಿದೆ, ಅವನ ಭಕ್ತಿ ಹೆಂಗೆ ಮಾಡಲಿ. ಆವಾಗ ಈ ಮುಳ್ಳನ್ನು ನಾವು, ಪ್ರಪಂಚ ಎಂಬುವ ಮುಳ್ಳನ್ನು ಯಾವುದು ನಮಗೆ ಕಣ್ಣಿಗೆ ಚುಚ್ತಾ ಇದೆಯೋ ಅದು ತೆಗೆದು ಹಾಕಲಿಕ್ಕೆ ಬರುತ್ತದೆ. ಭಗವಂತನು ದಾತ ಇರುತ್ತಾನೆ, ತ್ರಾತ ಇರುತ್ತಾನೆ, ಸುಖಿ ಕೊಡುವನು ಇರುತ್ತಾನೆ ಎಂಬ ಕಲ್ಪನೆ ಮಾಡಬೇಕು. ಆ ಸುಖ ಎಲ್ಲವೂ ನಮ್ಮೊಳಗಿದೆ. ಆದರೆ ಅದು ನಮ್ಮ ಗಮನಕ್ಕೆ ಎಲ್ಲಿವರೆಗೂ ಬರುವುದಿಲ್ಲವೋ ನಾವೇನು ಮಾಡಬೇಕು? ಭಗವಂತ ತ್ರಾತ ಇದ್ದಾನೆ, ದಾತ ಇದ್ದಾನೆ, ಅವನು ನಮಗೆ ಸುಖವನ್ನು ಉಂಟು ಮಾಡ್ತಾನೆ ಅಂತ ಕಲ್ಪನೆ ಮಾಡಬೇಕು. ಇದರಲ್ಲಿಯೇ ನಿಜವಾದ ಹಿತವಾಗಿರುತ್ತದೆ. ಹಾಗೂ ಇದರಿಂದಲೇ ಸಂಸಾರವು ನಿಜವಾಗಿಯೂ ಸುಖಮಯವಾಗುತ್ತದೆ. ಯಾಕೆಂದರೆ ಅವಾಗ ದೃಷ್ಟಿಗೆ ಯಾವುದು ಮುಳ್ಳು ಚುಚ್ಚೋದಿಲ್ಲ. ಪ್ರಪಂಚದ ಯಾವ ಮುಳ್ಳು, ವಿಷಯ ಮುಳ್ಳು, ವ್ಯಕ್ತಿ ಮುಳ್ಳು, ನಮ್ಮದು ವಿಚಾರಗಳ ಮುಳ್ಳು ನಮಗೆ ಚುಚ್ಚೋದಿಲ್ಲ. ಯಾಕೆಂದರೆ ಭಗವಂತನ ಬಗ್ಗೆನೇ ಯೋಚನೆ, ಧ್ಯಾನ ನಡೀತಾ ಇರುತ್ತೆ. ಕಲ್ಪನೆಯ ಸತ್ಯಾಸತ್ಯಗಳು ಅನುಭವದ ಕೊನೆಗೆ ತಿಳಿಯುತ್ತದೆ. ಅನುಭವ ಆಗಬೇಕದ್ರದ್ದು. ಅವಾಗ ಯಾವುದು ಸತ್ಯ ಇದೆ, ಯಾವುದು ಅಸತ್ಯ ಇದೆ ಅದು ಬಂದು ನಾವು ಅವಾಗ ಅದನ್ನೆಲ್ಲವೂ, ಮುಳ್ಳು ಯಾರಿಗೆ ಚುಚ್ಚಿಸ್ಕೊಳ್ಳೋಕೆ ಇಷ್ಟ ಆಗುತ್ತೇನೋ? ಇಲ್ಲ. ಮುಳ್ಳು ಚುಚ್ಚೋದು ಕೂಡಲೇ, ನೋವು ಆದ ಕೂಡಲೇ ಅದನ್ನು ತೆಗೆದು ಒಗಿತೀವಿ. ಅದರಂತೆ ಈ ಕಲ್ಪನೆ ಎಲ್ಲ ತೆಗೆದು ಮನಸ್ಸು ಒಗಿತಾ ಹೋಗುತ್ತೆ. ಇದೂ ಸತ್ಯ ಅಲ್ಲ, ಇದೂ ಸತ್ಯ ಅಲ್ಲ. ವೇದಾಂತದಲ್ಲಿ ನೇತಿ ಅಂತಾರೆ. ಇದೂ ಸತ್ಯ ಅಲ್ಲ, ಇದೂ ಸತ್ಯ ಅಲ್ಲ, ಇದೂ ಸತ್ಯ ಅಲ್ಲ. ಹಂಗಂದ್ರೆ ಏನಪ್ಪ ಅನ್ನೋದು ಶಾಶ್ವತವಾಗಿರೋದು ಪರಬ್ರಹ್ಮ ವಸ್ತು ಒಂದೇ. ಅದಕ್ಕೆ ನಾವು ಹೋಗಿ ಅಂಟ್ಕೊಂಡ್ರೆ ನಾವು ಆಗುತ್ತೇವೆ. ಆದ್ದರಿಂದ ಅನುಭವಗಳ ನಂತರ ಕಲ್ಪನೆ ನಿಲ್ಲಬೇಕು. ಈ ರೀತಿ ಕಲ್ಪನೆ ನಿಂತ ಮೇಲೆ ವೃತ್ತಿಗಳು ಸ್ಥಿರವಾಗುತ್ತವೆ ಹಾಗೂ ಅಸ್ಥಿರವಾದ ವೃತ್ತಿಗಳನ್ನು ಸ್ಥಿರವಾದ ವಸ್ತುವಿನ ಮೇಲೆ ಅಂಟಿಸಿ ಇಡಲು ಬರುತ್ತದೆ. ಫೆವಿಕಾಲ್ಕಿ ಜೋಡಿ ಮಾಡ್ಕೋಬೇಕು. ಏನಪ್ಪ? ಪರಮಾತ್ಮನ ಜೊತೆಗೆ ಎಲ್ಲ ವೃತ್ತಿಗಳು ಸ್ಥಿರ ಯಾವಾಗತ್ತೆ? ಒಂದೇ ಒಂದು ವೃತ್ತಿಯಲ್ಲಿ ಭಗವಂತನಲ್ಲಿ ಇಟ್ಕೋಬೇಕು. ಅವನ ಗುಣ ಹೆಂಗಿದೆ, ಅವನು ಯಾರಿದ್ದಾನೆ, ಹೆಂಗಿದ್ದಾನೆ, ಅವನು ನಿರಾಕಾರ ಅಂದರೆ ಎಂಥ ಒಂದು ಸ್ವರೂಪನಪ್ಪ, ನಾನು ಯಾರಿದ್ದೀನಿ, ಇದೆಲ್ಲದರಲ್ಲೂ ಮನಸ್ಸು ತೊಡಗಿದ್ರೆ ಆವಾಗ ಪ್ರಪಂಚ ಎಂಬುವ ಮುಳ್ಳು ಕಿತ್ತು ಹೋಗುತ್ತೆ. ನಮ್ಮ ವೃತ್ತಿ ಅವನಿಗೆ ಹೋಗಿ ಅಂಟಿಸ್ಕೋಬೇಕು. ಇದು ಒಂದು ವೃತ್ತಿನ ಹೋಗಿ ಅವನಿಗೆ ಅಂಟಿಸ್ಕೊಂಡ್ಬಿಡಬೇಕು. ಭಗವಂತನೊಬ್ಬನೇ ಇಂಥ ಸ್ಥಿರವಾದ ವಸ್ತುವಾಗಿರುತ್ತಾನೆ. ಇಂಥದೊಂದು ವಸ್ತುವು ನನ್ನ ಹತ್ತಿರ ಇರುತ್ತದೆ, ಆದ್ದರಿಂದ ನಾನು ಸುಖಿಯಾಗಿರುತ್ತೇನೆ ಎಂಬ ವೃತ್ತಿಯಲ್ಲಿ ರಾಮನಿರುವುದಿಲ್ಲ. ಏನು ಇಲ್ಲದಿರುವಾಗಲೂ ವೃತ್ತಿಗಳು ಸಮಾಧಾನ ಉಳಿಯಬೇಕು ಹಾಗೂ ಭಗವಂತನಲ್ಲಿ ಸ್ಥಿರವಾಗಬೇಕು. ಇದೇ ಪರಮಾರ್ಥದ ನಿಜವಾದ ಮರ್ಮವಾಗಿರುತ್ತದೆ. ಏನೂ ಇಲ್ಲ, ಎಲ್ಲ ಕಳಚಿ ಬಿದ್ದು ಹೋಗ್ತಿದೆ ಆವರಣಗಳು. ಅಲ್ಲಿ ಏನೂ ಇಲ್ಲ. ಅದೇ ಏನಿಲ್ಲ ಅದು ಉಳಿಯತ್ತೋ ಅದೇ ಉಳಿಯೋದೇ ನನ್ನ ನಿಜಸ್ಥಿತಿ, ನನ್ನ ನಿಜ ಸ್ವರೂಪ. ಬ್ರಹ್ಮಾನಂದ ಅನ್ನಿ, ಬ್ರಹ್ಮವಸ್ತು ಅನ್ನಿ,
ಪರಬ್ರಹ್ಮ ಅನ್ನಿ ಪರಮಾತ್ಮ ಅನ್ನಿ ಉಳಿಯೋದು ಒಂದೇ. ಅಲ್ಲವಾಗಿ ನಾನು ಅನ್ನೋದು ಎಲ್ಲ ಕಳಚಿ ಬಿದ್ದು ಹೋಗಿರುತ್ತೆ, ಕಲ್ಪನಾ ಬಿದ್ದು ಹೋಗಿರುತ್ತೆ, ಉಳಿಯೋದು ಒಂದೇ. ಅದೇ ಈ ದೇಹದ ಎಲ್ಲರ ದೇಹದ ಮುಖಾಂತರ ಮಾತಾಡ್ತಿರೋದು ಅದೇ. ಆದರೆ ನಮಗೆ ಭ್ರಮೆ ಉಂಟಾಗಿ ಕಲ್ಪನೆಯಲ್ಲಿ ಮುಳುಗಿರೋದಕ್ಕೆ ಅದು ಗಮನಕ್ಕೆ ಬರ್ತಿಲ್ಲ. ಅದಕ್ಕೆ ಭೇದ ಭಾವ ಇರೋದು. ಇಂದಿನ ಬೋಧವಚನ: ಕಲ್ಪನೆ ಎಂದರೆ ಮಾಯೆಯ ಅಸ್ತ್ರವಾಗಿರುತ್ತದೆ. ಕಲ್ಪನೆ ರಹಿತವಾದ ಸ್ವಲ್ಪ ನಾಮವೂ ಕೂಡ ಫಲ ಕೊಡುತ್ತದೆ. ಕಲ್ಪನೆ ಏನಿದೆಯಪ್ಪ, ಮಾಯೆ ಅಸ್ತ್ರ. ಕಲ್ಪನೆ ಮಾಡ್ಲಿಕ್ಕೆ ಮಾಯ ಹಚ್ಚಿಬಿಡ್ತಾಳೆ ನಮಗೆ. ಮಾಡಿಕೊಡ್ರಿ, ಎಷ್ಟು ಬೇಕೋ ಅಷ್ಟು ಕಲ್ಪನೆ ಮಾಡ್ಕೊಳ್ತಿಲ್ರಿ, ಅದರಲ್ಲೇ ಮುಳುಗಿರ್ರಿ, ನಾನು ನಿಮ್ಮನ್ನು ಆಚೆ ಹೋಗಲಿಕ್ಕೆ ಬಿಡುವುದಿಲ್ಲ. ಜೇಡರ ಬಲೆ ಥರ ನಮ್ಮನ್ನು ಸಿಕ್ಕಾಕ್ಸಿ ಕಲ್ಪನೆಗಳಲ್ಲಿ ಮಾಯ ನೋಡ್ತಾ ನಿಂತಿರ್ತಾಳೆ. ಅದಕ್ಕೆ ಕಲ್ಪನಾ ರಹಿತವಾಗಿದ್ದ ಸ್ಥಿತಿಯಲ್ಲಿ ಸ್ವಲ್ಪನಾರು ನಾಮ ನಾವು ತಗೊಳ್ಳಿಕ್ಕೆ ಬಂತು ಅಂದರೆ ಅದು ಕೂಡ ನಮಗೆ ಫಲ ಕೊಡುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.